ಗುಡ್ ಮಾರ್ನಿಂಗ್ ವೀಕ್ಷಕರೇ, ಶುಭೋದಯ. ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿರ್ತೀನಿ. ವೀಕ್ಷಕರೇ, ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 3:45 ಆಗಿದೆ. ನಾವು ರೂಮಿಂದ ಹೊರಟಿದ್ದೀವಿ. ಸೊ ಕೇದಾರ್ನಾಥ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ವೀಕ್ಷಕರೇ. ಇವತ್ತು ನಾವು ದರ್ಶನ ಮಾಡ್ತಾ ಇದ್ದೀವಿ ವೀಕ್ಷಕರೇ. ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ಹೋಗೋಣ. ವೀಕ್ಷಕರೇ, ಕ್ಲೈಮೇಟ್ ಅಂತೂ ನೆಕ್ಸ್ಟ್ ಲೆವೆಲ್ ವೀಕ್ಷಕರೇ. ತುಂಬ ಚಳಿ ಅಂದ್ರೆ ಚಳಿ ಆಗ್ತೈತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಆ ಕಡೆ ಹೋಗ್ಬೇಕು. ದರ್ಶನ್ ಲೈನ್ ಅಂತ ಇದೆ ನೋಡಿ ವೀಕ್ಷಕರೇ, ಬನ್ನಿ ತೋರಿಸ್ತೀನಿ. ಆ್ಯಕ್ಚುಲಿ ದರ್ಶನ್ಗೆ ಹೋಗೋರು ಹಂಗೆ ಹೋಗ್ಬೋದು, ಡೈರೆಕ್ಟ್ ಹೊರಗಡೆಯಿಂದ ಟೆಂಪಲ್ ನೋಡ್ತೀವಿ ಅಂದರೆ ಈ ಥರನೂ ಈ ಕಡೆಯಿಂದನೂ ಹೋಗ್ಬೋದು. ಸೊ ಇವಾಗ ದರ್ಶನ್ ಲೈನ್ ಅಂದರೆ ಕ್ಯೂ ಆ ಕಡೆ ಇದೆ. ಬನ್ನಿ ವೀಕ್ಷಕರೇ, ಹೋಗೋಣ. ವೀಕ್ಷಕರೇ, ಇಲ್ಲಿದೆ ನೋಡಿ ದರ್ಶನ್ ಲೈನ್ ಅಂತ. ಇಲ್ಲದ ಪಕ್ಕದಲ್ಲೇ ಇಲ್ಲಿ ಹೊಸದಾಗಿ ಮಾಡ್ತಾ ಇದ್ದಾರೆ ದರ್ಶನ್ ಕ್ಯೂ. ಬನ್ನಿ ಹೋಗೋಣ, ತೋರಿಸ್ತೀನಿ ನಿಮಗೆ. ಇಲ್ಲಿ ಮಾಡಿದ್ದಾರೆ ನೋಡಿ ವೀಕ್ಷಕರೇ, ಹೊಸದಾಗಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ಥರ ಮಾಡಿದ್ದಾರೆ. ಫುಲ್ ಲೈಟಿಂಗ್ಸ್ ಅದೆಲ್ಲ ತುಂಬ ಉದ್ದ ಇದೆ, ಸ್ವಲ್ಪ ನಡಿಬೇಕು, ಹೈಟ್ ಆಗಿದೆ. ಬನ್ನಿ ವೀಕ್ಷಕರೇ, ಹೋಗೋಣ. ವೀಕ್ಷಕರೇ, ನಿಮ್ಗೆ ಕಾಣಿಸ್ತಾ ಇರ್ಬೋದು, ಆಲ್ಮೋಸ್ಟ್ ಆಲ್ ಟೆಂಪಲ್ ಹತ್ರನೇ ಬಂದಿದ್ದೀವಿ ನೋಡಿ. 1, 2, 3 ಲೈನ್ ಇತ್ತು. 3ನೇ ಲೈನಿಗೆ ನಾವು ಜಾಯ್ನ್ ಆಗಿದ್ದೀವಿ ವೀಕ್ಷಕರೇ. ನೀವು ಕಾಣಿಸ್ತಾ ಇರ್ಬೋದು, ಆಲ್ಮೋಸ್ಟ್ ಆಲ್ ನಾವು ಹಿಂಗೆ ಬಂದು ಜಾಯ್ನ್ ಆದ ತಕ್ಷಣ ತುಂಬ ಜನ ಪಬ್ಲಿಕ್ ಜಾಯ್ನ್ ಆಗ್ತಾ ಇದ್ದಾರೆ. ತುಂಬ ಹೆವಿ ರಶ್ ಆಗ್ತಾ ಇದೆ. ನಮ್ಮ ಜಸ್ಟ್ ಒಂದು ಸೆಕೆಂಡ್ 3rd ರೋ ಅಲ್ಲಿ ಇದ್ದೀವಿ ವೀಕ್ಷಕರೇ. ಇವಾಗ ಬೆಳಿಗ್ಗೆ 5 ಗಂಟೆ ಆಗಿದೆ ನೋಡಿ. ಎಷ್ಟು ಸುಂದರವಾಗಿ ವ್ಯೂ ಕಾಣಿಸ್ತಾ ಇದೆ ವೀಕ್ಷಕರೇ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವೀಕ್ಷಕರೇ. ಬೆಳಿಗ್ಗೆ 5 ಗಂಟೆ ಆಗ್ತಾ ಇದೆ. ಟೆಂಪಲ್ ಎದುರುಗಡೆ ಬಂದ್ವಿ. ಇನ್ನೊಂದು ಲೈನ್ ಆದರೆ ಮುಗೀತು. ಇನ್ನೊಂದು ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ ಆಗುತ್ತೇನೋ ಅನಿಸುತ್ತೆ ವೀಕ್ಷಕರೇ. ನಾನು ಆದಷ್ಟು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ, ದರ್ಶನ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಸೊ ಮೊಬೈಲ್ ಅಂತೂ ಒಳಗಡೆ ಅಲೌ ಇಲ್ಲ. ಸೊ ಹೊರಗಡೆಯಿಂದನೇ ನಾವು ಕವರ್ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ. ನೋಡಿ, ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ ದೇವಸ್ಥಾನ. ಸೊ ಫೈನಲಿ ನಾವು ಕೇದಾರ್ನಾಥ್ ದೇವಸ್ಥಾನಕ್ಕೆ ಬಂದ್ವಿ. ಒಂಥರ ಒಂದೇನೋ ಸ್ಪೆಷಲ್ ಅನಿಸ್ತಾ ಇದೆ ನಿಜವಾಗ್ಲೂ ವೀಕ್ಷಕರೇ. ವೀಕ್ಷಕರೇ, ಇಲ್ಲಿ ಸುತ್ತಮುತ್ತಲೆಲ್ಲ ನಿಮಗೆ ಪ್ರಸಾದ ತೊಗೊಳಕ್ಕೆ, ತೀರ್ಥ ತೊಗೊಳಕ್ಕೆ ನಿಮಗೆ ಇಲ್ಲೆಲ್ಲ ಅಂಗಡಿಗಳು ಸಿಗುತ್ತೆ ವೀಕ್ಷಕರೇ. ನೀವು ಗಂಗಾಜಲ್ ಅದು ಕೊಡ್ತಾರೆ, ತಗೋಬೋದು. ಸೊ ತೊಗೊಂಡು ಒಳಗಡೆ ಅಭಿಷೇಕನ ಮಾಡ್ತಾರಂತೆ. ಸೊ ನಾವು ತೊಗೊಂಡಿದ್ದೀವಿ ವೀಕ್ಷಕರೇ. ಅದರಲ್ಲಿ ಪ್ರಸಾದ ಸೆಟ್ಟಲ್ಲಿ ಒಂದು ಚಿಕ್ಕದು ಗಂಗಾಜಲ್ ಕೊಟ್ಟಿದ್ದಾರೆ, ಮತ್ತು ಪ್ರಸಾದ ಕೊಟ್ಟಿದ್ದಾರೆ ವೀಕ್ಷಕರೇ. 200 ರೂಪಾಯಿ ತೊಗೊಂಡಿದ್ದಾರೆ ವೀಕ್ಷಕರೇ. ಅದೇ ರೀತಿ ವೀಕ್ಷಕರೇ, ಇಲ್ಲಿ ಪಕ್ಕದಲ್ಲಿ ನಾವು ಕ್ಯೂ ನಿಂತಿದ್ದೀವಲ್ಲ, ಕ್ಯೂ ಪಕ್ಕದಲ್ಲೇ ನಿಮಗೆ ಪೂಜೆಗೆ ಹೂವು ಕೂಡ ಸೇಲ್ ಮಾಡ್ತಾ ಇದ್ದಾರೆ. ನಿಮಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ. ನಿಜವಾಗ್ಲೂ ವೀಕ್ಷಕರೇ, ಹೇಳೋದು ಬೇರೆ ವರ್ಡ್ಸೇ ಬರ್ತಾ ಇಲ್ಲ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಫೈನಲಿ ನಾವು ಕೇದಾರ್ನಾಥ್ ಟೆಂಪಲ್ಗೆ ನಾವು ಬಂದು ದರ್ಶನಕ್ಕೆ ಬಂದು ನಿಂತಿದ್ದೀವಿ ಅಂತ ನಮಗೆ ಬಿಲಿವೇ ಆಗ್ತಾ ಇಲ್ಲ. ಸೊ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ವೀಕ್ಷಕರೇ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಟೆಂಪಲ್ ಒಳಗಡೆ ಎಂಟರ್ ಆಗ್ತೀವಿ ವೀಕ್ಷಕರೇ. ನಾವು ದರ್ಶನ ಮಾಡ್ಕೊಂಡು ನಿಮ್ಗೆ ಸಿಗ್ತೀನಿ ವೀಕ್ಷಕರೇ. ಹರ್ ಹರ್ ಮಹಾದೇವ್, ಜೈ ಶ್ರೀ ಕೇದಾರ್ ಬಾಬಾ ಮಹಾರಾಜ್ ಕಿ ಜೈ ಹೋ. ವೀಕ್ಷಕರೇ, ಫೈನಲಿ ಕೇದಾರ್ ಬಾಬಾನ ದರ್ಶನ ಆಯಿತು ವೀಕ್ಷಕರೇ. ಫೈನಲಿ ಆಗೇ ಬಿಡ್ತು. 1.5 ತಾಸಲ್ಲಿ ಆಯಿತು. ಬೆಳಿಗ್ಗೆ ಟೈಮ್ ಬಂದ್ಬಿಟ್ಟು 6:30 ಆಗ್ತದೆ. ನಿಮಗೆ ಒಂದ್ಸರಿ ದೇವಸ್ಥಾನ ತೋರಿಸ್ಕೊಂಡು ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ವೀಕ್ಷಕರೇ ದೇವಸ್ಥಾನ. ಎಲ್ಲ ಸುತ್ತಮುತ್ತಲು ಎಲ್ಲ ನಿಮಗೆ ತೋರಿಸ್ತೀನಿ. ಎಷ್ಟು ಗುಡ್ಡಗಳು ಹೆಂಗಿದೆ ನೋಡಿ ವೀಕ್ಷಕರೇ. ನಾವು ಬಂದು ಕೇದಾರ್ನಾಥ್ಗೆ ಬಂದ್ಬಿಟ್ಟು ಕೇದಾರ್ ಬಾಬಾ ನಾವು ದರ್ಶನ ಮಾಡ್ಕೊಂಡು ನನಗೆ ಇನ್ನೂ ನಂಬಕ್ ಆಗ್ತಾ ಇಲ್ಲ ವೀಕ್ಷಕರೇ. ತುಂಬಾ ಖುಷಿ ಆಗ್ತದೆ. ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ ತುಂಬ ಖುಷಿ ಆಗ್ತಾ ಇದೆ. ಎಷ್ಟು ಸುಂದರವಾಗಿದೆ ನೋಡಿ ವೀಕ್ಷಕರೇ. ಒಂಥರ ಜೀವನ ಸಾರ್ಥಕ ಆಯ್ತು ಅನಿಸ್ತದೆ ನೋಡಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಜೀವನ ಸಾರ್ಥಕ ಆಯ್ತು ವೀಕ್ಷಕರೇ. ಇದೇ ಲೈನಲ್ಲಿ ನಾವು ಬಂದಿರೋದು ನೋಡಿ ವೀಕ್ಷಕರೇ. ಇವಾಗ ಸ್ವಲ್ಪ ಪಬ್ಲಿಕ್ ಜಾಸ್ತಿ ಆಗಿಬಿಟ್ಟಿದೆ, ಸ್ವಲ್ಪ ರಶ್ ಆಗಿದೆ. ನೀವು ಏನಾದರೂ ಬಂದರೆ ಬೇಗ ಬನ್ನಿ ವೀಕ್ಷಕರೇ. 3-3:30ಗೆ ನೀವು ಕ್ಯೂವಲ್ಲಿ ನಿಂತ್ಕೊಂಡ್ರೆ ಬೇಗ ಆಗಿಬಿಡ್ತದೆ ದರ್ಶನ. ಮತ್ತು ನಿಮಗೆ ಟಚ್ ಮಾಡಿ ದರ್ಶನ ಮಾಡೋಕ್ಕೂ ಸಿಗುತ್ತೆ ವೀಕ್ಷಕರೇ. ಮಧ್ಯಾಹ್ನ 12 ಗಂಟೆವರೆಗೆ ಟಚ್ ಮಾಡಿ ದರ್ಶನ ಮಾಡೋಕ್ಕೆ ನಮಗೆ ಅವಕಾಶ ಇದೆ. ನಾನು 2 ಸರಿ ಮಾಡಿದೆ ವೀಕ್ಷಕರೇ.
ವೀಕ್ಷಕರೇ, ಇಲ್ಲಿ ಸ್ಪೆಷಲ್ ದರ್ಶನ್ ಕ್ಯೂ ಕೂಡ ಇದೆ ಅಂತೆ. ನಿಮ್ಗೆ ಇಲ್ಲಿ ಎದುರುಗಡೆ ಆ ಬ್ಯಾರಿಗೇಡ್ ಹತ್ರ ಕಾಣಿಸ್ತಾ ಇರ್ಬೋದು. ಒಬ್ರಿಗೆ 2,500 ಅಂತ ಇದ್ರು ವೀಕ್ಷಕರೇ. ಇವಾಗ ನಾವು ದೇವಸ್ಥಾನ ಹಿಂದೆ ಬರ್ತಾ ಇದೀವಿ. ಭೀಮಶಿಲಾ ಅಂತ ಇದು ನಿಮ್ಗೆ ಗೊತ್ತಿರ್ಬೋದು. ಯಾವಾಗ ಪ್ರವಾಹ ಬಂದಿತ್ತಲ್ಲ, ಕೇದಾರ್ನಾಥ್ ಬಾಬಾ ದೇವಸ್ಥಾನಕ್ಕೆ ಇದೇ ರಕ್ಷಣೆ ಮಾಡಿರೋದು ವೀಕ್ಷಕರೇ. ಬನ್ನಿ, ನಾನು ಹಿಂದೆ ಹೋಗ್ಬಿಟ್ಟು ಇನ್ನೊಂದ್ಸರಿ ನಿಮ್ಗೆಲ್ಲ ತೋರಿಸ್ತೀನಿ. ನೋಡಿ, ಸೂರ್ಯನು ಕೂಡ ಬರ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಕ್ಲೈಮೇಟ್ ಕೂಡ ಚೆನ್ನಾಗಿದೆ. ಹಿಂದೆಯಿಂದ ಇದು ಈ ತರ ಇದೆ ನೋಡಿ ಟೆಂಪಲ್. ಇದು ಭೀಮಶಿಲಾ ಅಂತ ವೀಕ್ಷಕರೇ. ಪ್ರವಾಹ ಬಂದಾಗ ಏನು ಟೆಂಪಲ್ಗೆ ರಕ್ಷಣೆ ಮಾಡಿದ್ದು ಇದೆ ನೋಡಿ ವೀಕ್ಷಕರೇ. ಅದೇ ರೀತಿ ಒಂಚೂರು ಈ ಕಡೆ ಮುಂದೆ ಬಂದ್ರೆ ಆದಿಶಂಕರಾಚಾರ್ಯ ಅವರ ಸಮಾಧಿ ಕೂಡ ಇದೆ ವೀಕ್ಷಕರೇ. ನಾವು ಇವಾಗ ದೇವಸ್ಥಾನದ ಹಿಂದೆ ಬಂದ್ವಿ. ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ ಭೀಮಶಿಲಾ ಕಲ್ಲನ್ನ. ಯಾವಾಗ 2013ರಲ್ಲಿ ಪ್ರವಾಹ ಬಂದಿತ್ತಲ್ಲ, ಅವಾಗ ಈ ಕಲ್ಲಿಂದನೇ ರಕ್ಷಣೆ ಆಗಿರೋದು ದೇವಸ್ಥಾನಕ್ಕೆ ಅಂತ ಎಲ್ಲರಿಗೂ ಗೊತ್ತಿದೆ ವೀಕ್ಷಕರೇ. ಇದೇ ಕಲ್ಲು ನೋಡಿ ವೀಕ್ಷಕರೇ, ಭೀಮಶಿಲಾ ಅಂತ. ತುಂಬಾ ಅದ್ಭುತವಾಗಿದೆ ವೀಕ್ಷಕರೇ. ನಿಜವಾಗ್ಲೂ ವೀಕ್ಷಕರೇ, ತುಂಬಾ ಅದ್ಭುತವಾಗಿದೆ. ನಮ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಬನ್ನಿ, ಭೀಮಶಿಲಾ ನಾವು ದರ್ಶನ ಮಾಡ್ಕೊಂಡು ಬರೋಣ. ವೀಕ್ಷಕರೇ, ನಾವು ಭೀಮಶಿಲಾದ ದರ್ಶನ ಮಾಡ್ಕೊಂಡಿದ್ಮೇಲೆ ನಾವು ಈ ಕಡೆ ಹಿಂದೆ ಬಂದ್ವಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಹಿಂದೆಲ್ಲಿ ಬರ್ದಿದ್ದಾರೆ ಆದಿಶಂಕರಾಚಾರ್ಯ ಅವರ ಸಮಾಧಿ ಸ್ಥಳ ಅಂತೆ. ಬನ್ನಿ ಆ ಕಡೆ ಹೋಗೋಣ. ಏನು ಜಸ್ಟ್ ಒಂದು 100 ಮೀಟರ್ ಅಷ್ಟೇ ಎದುರುಗಡೆ ಕಾಣಿಸ್ತಾ ಇರ್ಬೋದು. ಅಲ್ಲೂ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ನಾವು ಇವಾಗ ಇಲ್ಲಿಗೆ ಬಂದ್ವಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಹಿಂದಿಯಲ್ಲಿ ಬರೆದಿದ್ದಾರೆ ಆದಿಶಂಕರಾಚಾರ್ಯ ಸಮಾಧಿ ಸ್ಥಳ ಅಂತ. ಸೊ ವೀಕ್ಷಕರೇ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಗೆ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಇಲ್ಲಿ ಕೂಡ ದರ್ಶನ ಮಾಡ್ಕೊಂಡು ಬರೋಣ. ಬನ್ನಿ ವೀಕ್ಷಕರೇ, ನಾವು ಇಲ್ಲಿ ಹೋಗ್ಬೇಕು ದರ್ಶನ ಮಾಡ್ಕೊಳಕ್ಕೆ. ಹಿಂಗೆ ಚೆನ್ನಾಗಿ ಮಾಡಿದ್ದಾರೆ ಡಿಸೈನು. ಹಿಂಗೆ ಸುತ್ತ ಹಾಕೊಂಡು ಹೋಗ್ಬೇಕು, ಸುತ್ತ ಹಾಕೊಂಡು ಬರಬೇಕು. ಬನ್ನಿ ವೀಕ್ಷಕರೇ, ನಾವು ದರ್ಶನ ಮಾಡ್ಕೊಂಡು ಬರೋಣ. ಮಂಗಲಂ ಪಾರ್ವತೀನಾಥ ಮಂಗಲಾಯ ಸದಾ ಶಿವ. ವೀಕ್ಷಕರೇ, ಆದಿಶಂಕರಾಚಾರ್ಯರವರ ನಾವು ದರ್ಶನ ಮಾಡಿಕೊಂಡು ಇವಾಗ ರಿಟರ್ನ್ ದೇವಸ್ಥಾನ ಕಡೆ ಬರ್ತಾ ಇದ್ದೀವಿ ವೀಕ್ಷಕರೇ. ಇನ್ನೊಂದೇನೆಂದರೆ ಇಲ್ಲಿ ಮೇಲೆ ಭೈರವನಾಥ ದೇವಸ್ಥಾನ ಕೂಡ ಇದೆ. ಸೊ ಬನ್ನಿ ವೀಕ್ಷಕರೇ, ನಾವು ಅಲ್ಲಿ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ಟೆಂಪಲ್ ಲೆಫ್ಟ್ ಸೈಡಲ್ಲೇ ಇಲ್ಲಿಂದ ಹೋಗಬೇಕು ನಾವು ಸ್ಟ್ರೈಟು. ಬನ್ನಿ ಹೋಗೋಣ. ಸೊ ಇಲ್ಲಿ ಬಂದ್ವಿ ನೋಡಿ. ಇಲ್ಲಿಂದ ಬಂದ್ಬಿಟ್ಟು ಸ್ಟ್ರೈಟ್ ಆಗಿ ಹಿಂಗೆ ಹೋಗ್ಬಿಡ್ಬೇಕು. ಇಲ್ಲಿ ಬೋರ್ಡು ಸಿಗುತ್ತೆ. ಹಿಂಗೆ ಹೋಗ್ಬಿಟ್ಟು ಅಲ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ 1.5 2 ಕಿಲೋಮೀಟರ್ ಆಗುತ್ತೆ ಹೈಟ್ಗೆ. ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಅಲ್ಲಿಗೂ ಹೋಗಿ ಬರೋಣ ಬನ್ನಿ ವೀಕ್ಷಕರೇ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಹಿಂದಿಯಲ್ಲಿ, ಭೈರವನಾಥ ಮಂದಿರ ಅಂತ ಏರೋ ಮಾರ್ಕ್ ತೋರಿಸಿದ್ದಾರೆ. ಬನ್ನಿ ವೀಕ್ಷಕರೇ, ಹೋಗಿ ಬರೋಣ. ಭೈರವನಾಥ ದೇವಸ್ಥಾನಕ್ಕೆ ಹತ್ತುವಾಗ ಸ್ವಲ್ಪ ಮೇಲೆ ಬಂದ್ವಿ. ಇಲ್ಲಿ ಮೇಲಿಂದ ಹಿಂಗ್ ಕಾಣಿಸ್ತಿದೆ ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಹೆಲಿಪ್ಯಾಡ್ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. 4 ಹೆಲಿಪ್ಯಾಡ್ಗಳು ಇದಾವೆ. ಸೊ ಅಲ್ಲಿಂದ ಅದ್ರ ಪಕ್ಕದಲ್ಲೇ ನಾವು ಉಳ್ಕೊಂಡಿರೋದು GMVN ರೆಸ್ಟ್ ಹೌಸು. ಇದು ರೆಡ್ ಕಲರ್ ಈ ತರ ಕಾಣಿಸ್ತಾ ಇದೆಯಲ್ಲ ಚೌಕ್ ಇದರಲ್ಲಿ. ಸೊ ಅಲ್ಲಿ ನಾವು ಉಳ್ಕೊಂಡಿರೋದು. ಮತ್ತೆ ಅಲ್ಲಿಂದ ಟೆಂಪಲ್. ನಿಮಗೆ ಹಂಗೆ ಸ್ಟ್ರೈಟ್ ಬಂದರೆ ಇಲ್ಲೆಲ್ಲ ಬಿಲ್ಡಿಂಗ್ಗಳದಾವೆ. ಸೊ ಹಂಗೆ ಮುಂದೆ ಬಂದರೆ ಟೆಂಪಲ್. ಇಲ್ಲಿ ಗೋಪುರ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ, ಝೂಮ್ ಮಾಡ್ತೀನಿ ಒಂದೇ ಒಂದು ಸೆಕೆಂಡು.
ಹಾಂ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ, ಟೆಂಪಲ್ ಇಲ್ಲಿದೆ ನೋಡಿ. ಇಲ್ಲಿ ಭೈರವನಾಥ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಸ್ವಲ್ಪ ಹೈಟಿಗೆ ಬಂದುಬಿಟ್ಟು ನಾವು ನಿಮಗೆ ತೋರಿಸ್ತಾ ಇದೀವಿ ನೋಡಿ ವೀಕ್ಷಕರೇ. ಅಲ್ಲಿ ಹಿಂದೆ ಕೂಡ ಆದಿಶಂಕರಾಚಾರ್ಯರವರ ಸಮಾಧಿ ಕೂಡ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ ಕೇದಾರನಾಥ. ನಿಜವಾಗಲೂ ವೀಕ್ಷಕರೇ ತುಂಬ ಖುಷಿ ಆಗ್ತದೆ. ನಾವು ಬಂದಿದ್ದು ಇಲ್ಲಿಂದ ನೋಡಿ, ಇಲ್ಲಿಂದ ಹತ್ಕೊಂಡು ಬಂದಿರೋದು. ಹೋಗೋದು ಹಿಂಗೆ ಹೋಗ್ಬೇಕು ವೀಕ್ಷಕರೇ. ನಾವು ಇಲ್ಲಿ ನಿಂತಾಗ ನೋಡ್ತಾ ಇದ್ವಿ, ಹೆಲಿಪ್ಯಾಡ್ ಹತ್ರ ಒಂದು ಹೆಲಿಕಾಪ್ಟರ್ ಬಂದು ಲ್ಯಾಂಡ್ ಆಗ್ತದೆ ನೋಡಿ, ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ನಿಮಗೆ ಕಾಣಿಸ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ, ಝೂಮ್ ಮಾಡ್ತಿದ್ದು ತಡೀರಿ. ನೋಡಿ ವೀಕ್ಷಕರೇ, ವೈಟು ಮತ್ತು ರೆಡ್ ಕಾಂಬಿನೇಷನ್ ಒಂದು ಹೆಲಿಕಾಪ್ಟರ್ ಲ್ಯಾಂಡ್ ಆಗ್ತಾ ಇದೆ. ಸೊ ಬನ್ನಿ ವೀಕ್ಷಕರೇ, ನಾವು ಭೈರವನಾಥ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ವೀಕ್ಷಕರೇ, ಫೈನಲಿ ಭೈರವನಾಥ ದೇವಸ್ಥಾನಕ್ಕೆ ನಾವು ಬಂದ್ವಿ. ಹತ್ರನೇ ಇದ್ದೀವಿ, ನಿಮಗೆ ಕಾಣಿಸ್ತಾ ಇರ್ಬೋದು ಎದುರುಗಡೆ. ವೀಕ್ಷಕರೇ, ಫೈನಲಿ ಭೈರವನಾಥ ದೇವಸ್ಥಾನ ಕೂಡ ನಾವು ದರ್ಶನ ಮಾಡ್ಕೊಂಡ್ವಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವೀಕ್ಷಕರೇ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ. ವೀಕ್ಷಕರೇ, ನಾವು ದರ್ಶನ ಮಾಡ್ಕೊಂಡು ರಿಟರ್ನ್ ಕೆಳಗಡೆ ಹೋಗುವಾಗ ಇಲ್ಲಿ ತುಂಬ ಜನ ನೋಡಿ ಫೋಟೋ ಶೂಟ್ಗೋಸ್ಕರ ಮೇಲೆ ಎಲ್ಲ ಹತ್ತುತ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಸೀನ್ರಿ ಎಲ್ಲ ನೋಡಿ, ತುಂಬ ಚೆನ್ನಾಗಿದೆ. ಆರಾಮಾಗಿ ನಾವು ಫೋಟೋ ಶೂಟ್ ಅದು ಮಾಡ್ಕೋಬೋದು, ಬಟ್ ಹುಷಾರಾಗಿ ಮಾಡ್ಕೋಬೇಕು ವೀಕ್ಷಕರೇ. ಸೊ ಬನ್ನಿ ವೀಕ್ಷಕರೇ, ಆಯಿತು ನಮ್ಮ ದರ್ಶನ ಆಯಿತು. ನಾವು ರಿಟರ್ನ್ ಕೆಳಗಡೆ ಹೋಗ್ತಾ ಇದ್ದೀವಿ. ನಮ್ಮದು ರೆಸ್ಟ್ ಹೌಸಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿಗೆ ಹೋಗ್ಬೇಕು ನಾವು. ಹೆಲಿಕಾಪ್ಟರ್ ಅಂತೂ ಕಂಟಿನ್ಯೂಸ್ ಸೌಂಡ್ ಇದೆ ವೀಕ್ಷಕರೇ. ಸೊ ವೀಕ್ಷಕರೇ, ನಾವು ಅಲ್ಲಿಂದ ಭೈರವನಾಥ ದೇವಸ್ಥಾನದಿಂದ ನಾವು ಕೆಳಗಡೆ ಬಂದ್ವಿ ರಿಟರ್ನು. ಸೊ ನೋಡಿ ನೀರಿನ ಶಬ್ದ ಎಷ್ಟು ಚೆನ್ನಾಗಿ ಕೇಳಿಸ್ತದೆ. ಇಲ್ಲಿ ಎದುರುಗಡೆ ಏನೋ ಪ್ರಸಾದ ಕೊಡ್ತಾರಂತೆ, ನೋಡೋಣ ಬನ್ನಿ ವೀಕ್ಷಕರೇ ಏನಿದೆ ಅಂತ. ವೀಕ್ಷಕರೇ, ಇಲ್ಲಿ ಕೂಡ GMV ಅಂದೆಲ್ಲ ಬೋರ್ಡ್ ಹಾಕಿದರೆ ಇಲ್ಲಿ ಸಿಗುತ್ತೆ ಅಂತ. ಬಟ್ ನಾನು ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಒಳ್ಳೆ ಫೆಸಿಲಿಟಿ ಮಾಡಿಕೊಡ್ತಾ ಇದ್ದಾರೆ ಉತ್ತರಾಖಂಡ್ ಸರ್ಕಾರದವರು. ಒಂದು ಟೆಂಪಲ್ ಹತ್ರ ನಿಯರೆಸ್ಟು ಮತ್ತು ಒಳ್ಳೆ ನೀಟ್ ಆ್ಯಂಡ್ ಕ್ಲೀನ್, ಕಮ್ಮಿ ದುಡ್ಡಲ್ಲಿ ವ್ಯವಸ್ಥೆ ಇದೆ. ಸೊ ಅದು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ನಿಮಗೆ ಇನ್ನೊಂದು ಕಾಣಿಸ್ತಾ ಇರ್ಬೋದು ವೀಕ್ಷಕರೇ, ಅಲ್ಲಿ JCB ಮತ್ತು ಟಿಪ್ಪರ್ ಎಲ್ಲ ಕಾಣಿಸ್ತಾ ಇದೆ. ಅದನ್ನೆಲ್ಲ ಹೇಗೆ ಬಂತು ಮೇಲೆ ಅಂತ ನನಗೊಂದು ಡೌಟ್ ಇತ್ತು. ಸೊ ನಾವು ಒಬ್ಬರನ್ನ ಕೇಳಿದೆ ವೀಕ್ಷಕರೇ, ಅಲ್ಲಿ ಕೆಲಸ ಮಾಡೋರನ್ನ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲಿ ಕೆಲಸ ನಡೀಬೇಕಾದ್ರೆ ಸೊ ಹೆಲಿಕಾಪ್ಟರಿಂದ ಎಲ್ಲ ತಂದಿದ್ದಾರೆ ಅಂತ ಹೇಳಿದರು. ಸೊ ಇರ್ಬೋದು ಅಂದ್ಕೊಂಡೆ. ಸೊ ಇನ್ನೊಮ್ಮೆ ದರ್ಶನ ಮಾಡ್ಕೊಂಡು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ವೀಕ್ಷಕರೇ ರೂಮ್ ಕಡೆಗೆ. ಸೊ ಪ್ರಸಾದ ಹೇಳೋದಲ್ಲ, ಪ್ರಸಾದ ಟೀ ಕೊಟ್ಟಿದ್ದರು ವೀಕ್ಷಕರೇ. ಬೆಳಿಗ್ಗೆ ನಾವು ಅರ್ಲಿ ಮಾರ್ನಿಂಗ್ ದರ್ಶನ ಮಾಡ್ಕೊಳಕ್ಕೆ ಹೋಗಿದ್ವಿ. ನಿಮಗೆ ಕಾಣಿಸಿಲ್ಲ, ಸ್ವಲ್ಪ ಕತ್ತಲಿತ್ತು. ಇವಾಗ ನಾವು ದರ್ಶನ ಮಾಡ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಎಲ್ಲಿಂದ ಬಂದ್ವಿ ಅಂದರೆ ಅಲ್ಲೇ ಸೇಮ್ ಹೇಗಿತ್ತು ಅಂದರೆ, ಅಲ್ಲೇ ನಾವು ಟೋಕನ್ ತೊಗೊಂಡಿವಲ್ಲ, ಇಲ್ಲಿ ಝೂಮ್ ಮಾಡ್ತೀನಿ. ಇಲ್ಲಿ ಹಾಗೆ ಸ್ಟ್ರೈಟಾಗಿ ಇಲ್ಲಿ ಈ ಬ್ರಿಡ್ಜಿಂದ ಬರಬೇಕು ವೀಕ್ಷಕರೇ. ಇಲ್ಲಿಂದ ಲೆಫ್ಟ್ ಅಲ್ಲಿ ಏರೋಮಾರ್ಕ್ ಕಾಣಿಸ್ತಾ ಇರ್ಬೋದು ನಿಮಗೆ, ತೋರಿಸ್ತೀನಿ. ಏರೋಮಾರ್ಕ್ ಅದ್ರ ಪಕ್ಕದಲ್ಲೇ ಇದೆ, ಹೋಗ್ಬೇಕು ದರ್ಶನ್ ಕ್ಯೂಗೆ. ವೀಕ್ಷಕರೇ, ನಿನ್ನೆ GMVN ರೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ವಲ್ಲ, ಅಲ್ಲಿ ಅನ್ನಪೂರ್ಣ ರೆಸ್ಟೋರೆಂಟ್ ಇದೆ ಅಂತಂದಿದ್ದೀನಲ್ಲ, ಅದೇ ಇದೆ ನೋಡಿ ವೀಕ್ಷಕರೇ. ರಾತ್ರಿ ಡಿನ್ನರ್ ಇನ್ಕ್ಲೂಡಿಂಗ್ ಇತ್ತು, ಬಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಇರಲಿಲ್ಲ. ಸೊ 150 ರೂಪಾಯಿ ಕೊಟ್ಟರೆ ಪೂರಿ ಮತ್ತು ಶೀರಾ ಉಪ್ಪಿಟ್ಟು ಕೊಟ್ಟಿದ್ದಾರೆ. ಅನ್ಲಿಮಿಟೆಡ್ ಅಂದರು ವೀಕ್ಷಕರೇ. ಹರ್ ಹರ್ ಮಹಾದೇವ್, ಜೈ ಶ್ರೀ ಕೇದಾರ್ ಬಾಬಾ. ವೀಕ್ಷಕರೇ, ರೂಮ್ ಚೆಕ್ಔಟ್ ಮಾಡಿಕೊಂಡು ನಾವು ರಿಟರ್ನ್ ಹೊರಡ್ತಾ ಇದ್ದೀವಿ. ನಿಮಗೆ ಕಾಣಿಸ್ತಾ ಇರ್ಬೋದು ಹೆಲಿಪ್ಯಾಡ್. ಸೊ ಇಲ್ಲಿಂದನೂ ಕೂಡ ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಸೊ ವೀಕ್ಷಕರೇ, ಬನ್ನಿ ಹೋಗೋಣ. ವೀಕ್ಷಕರೇ, ಒಂಚೂರು ಮುಂದೆ ಬಂದಾಗ ಹೆಲಿಪ್ಯಾಡ್ ಹತ್ರ ತುಂಬ ಜನ ವೇಟ್ ಮಾಡ್ತಾ ಇರೋದು ಕಾಣಿಸ್ತು ವೀಕ್ಷಕರೇ, ನಿಮಗೂ ಕಾಣಿಸ್ತಾ ಇರ್ಬೋದು. ವೀಕ್ಷಕರೇ, ನಾವು ಫೈನಲಿ ಕುದುರೆ ಪಾಯಿಂಟ್ ಹತ್ರ ಬಂದ್ವಿ. ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು, ಮೇಲಿಂದ ಕೆಳಗಡೆ ಹೋಗುವಾಗ. ಕೆಳಗಡೆಯಿಂದ ಮೇಲೆ ಬರುವಾಗ ಇಲ್ಲೇ ಸ್ಟಾಪ್ ಆಗೋದು ನೋಡಿ ವೀಕ್ಷಕರೇ. ಇಲ್ಲಿಂದ ಟೆಂಪಲ್ 1.5 2 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ನಡ್ಕೊಂಡೇ ಹೋಗ್ಬೇಕಾಗತ್ತೆ, ಮತ್ತು ಅಲ್ಲಿಂದನೂ ಬರುವಾಗ ನಡ್ಕೊಂಡೇ ಬರಬೇಕಾಗುತ್ತೆ ಇಲ್ಲಿವರೆಗೆ, ನೀವು ಕುದುರೆ ಮೇಲೆ ಅದು ಹೋಗ್ಬೇಕಂದ್ರೆ. ಸೊ ಇಲ್ಲಿಂದ ಗೌರಿಕೊಂಡು 13.5 ಕಿಲೋಮೀಟರ್ ಅಂತ ತೋರಿಸ್ತಾ ಇದ್ದಾರೆ, ಬಟ್ ಜಾಸ್ತಿನೇ ಇದೆ. ನಾವು ಹೋಗುವಾಗ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು ಬೆಳಿಗ್ಗೆ 11:30 ಮೇಲೆ ಆಗ್ತಾ ಇದೆ ವೀಕ್ಷಕರೇ. ಇಲ್ಲಿ ಒಂದು ಕುದುರೆ ಹೋಗ್ತಾನೆ ಬಿದ್ದುಬಿಡ್ತು, ಮೇಲೆ ಕುಂತವರು ಬಿದ್ದುಬಿಟ್ಟಿದ್ದಾರೆ ನೋಡಿ ವೀಕ್ಷಕರೇ. ನಾವು ಹೋಗ್ತಾ ಸಡನ್ ಆಗಿ ಕುದುರೆ ಬಿದ್ದುಬಿಡ್ತು ಕೆಳಗಡೆ, ಅವ್ರ ಮೇಲೆ ಇದ್ದವರು ಬಿದ್ದುಬಿಟ್ಟಿದ್ದಾರೆ, ಅಲ್ಲಿ ಸೈಡಲ್ಲಿ ಕುಂತಿದ್ದಾರೆ ನೋಡಿ ವೀಕ್ಷಕರೇ. ಇವಾಗ ಸಂಜೆ 4 ಗಂಟೆ ಆಗ್ತದೆ.
ಫುಲ್ಲು ಫಾಗ್ ತುಂಬಿಕೊಂಡಿದೆ. ಜನ ಎಲ್ಲ ಹೇಗೆ ಆಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೀಕ್ಷಕರೇ. 4 ಗಂಟೆ ಆಗ್ತಾಯಿದೆ ವೀಕ್ಷಕರೇ, ರಿಟರ್ನ್ ಹೋಗ್ತಾ ಇದ್ದೀವಿ. ವೀಕ್ಷಕರೇ ಇಳಿಯುವಾಗ ತುಂಬ ಹುಷಾರಾಗಿ ಇಳಿಬೇಕು, ಕಾಲೆಲ್ಲ ನಡುಗ್ತಾ ಇರುತ್ತೆ, ಯಾಕೆ ಹತ್ತುವಾಗ ಸ್ವಲ್ಪ ಪೇನ್ ಆಗಿರುತ್ತೆ ಅಲ್ಲ, ಸೊ ಅದಕ್ಕೆ. ವೀಕ್ಷಕರೇ ಎಷ್ಟು ಸುಂದರವಾಗಿ ಕಾಣಿಸ್ತದೆ ನೋಡಿ ನೈಟಲ್ಲಿ. ನಾವು ಹೋಗೋವಾಗ ಮಾಡಿದ್ದೆ, ಬಟ್ ಇಷ್ಟು ಸುಂದರವಾಗಿ ನಂಗೆ ಕಾಣಿಸ್ತಿರಲಿಲ್ಲ. ಈಗ ಆರಾಮಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಇದನ್ನು. ಸೊ ನಾವು ಬೇಗ ಗೌರಿಕುಂಡ್ಗೆ ರೀಚ್ ಆಗಬೇಕು ವೀಕ್ಷಕರೇ, ಯಾಕಂದರೆ ನೆಕ್ಸ್ಟು ಬದ್ರಿನಾಥ ಧಾಮ್ಗೆ ಹೋಗಬೇಕು. ವೀಕ್ಷಕರೇ ನಾವು ಫೈನಲಿ ಕೆಳಗಡೆ ಟ್ರೆಕ್ಕಿಂಗ್ ಪಾಯಿಂಟ್ ಹತ್ರ ಬಂದ್ವಿ. ಟೈಮ್ ಬಂದುಬಿಟ್ಟು ಮಧ್ಯರಾತ್ರಿ 2 ಗಂಟೆ ಆಗ್ತಾಯಿದೆ ವೀಕ್ಷಕರೇ. ಸೊ ಈ ಥರ ಇದೆ, ಈ ಥರ ಕಾಣಿಸ್ತಾ ಇದೆ ನೋಡಿ. ಸೊ ಇವಾಗ ನೆಕ್ಸ್ಟು ನಾವು ಬದ್ರಿನಾಥ ಧಾಮ್ಗೆ ಹೋಗಬೇಕು. ಸೊ ಹೇಗೆ ಇದೆ ಏನೇನಿಲ್ಲ ವ್ಯವಸ್ಥೆ ನೋಡಿಕೊಂಡು ನಿಮಗೆ ತಿಳಿಸ್ತೀನಿ ವೀಕ್ಷಕರೇ. ನಾವು ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದನೇ, ಬಟ್ ಇದಕ್ಕೆ ಕೆಳಗಡೆಯಿಂದ ಮಾಡಿರೋದು. ಹೋಗೋದನ್ನು ನಾವು ತೊಗೊಂಡಿದ್ದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ ಗೌರಿಕುಂಡ್ಗೆ ಹೋಗೋಣ. ಇಲ್ಲಿಂದನೇ ಹೋಗಿರೋದು ನೋಡಿ ವೀಕ್ಷಕರೇ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅರೌಂಡ್ 2:30-3 ಗಂಟೆ ಹೇಗೆ ಕಾಣಿಸ್ತಿದೆ ನೋಡಿ ಇಲ್ಲಿ ಮಾರ್ಕೆಟು. ವೀಕ್ಷಕರೇ ಫೈನಲಿ ನಾವು ಕೆಳಗಡೆ ಬಂದ್ವಿ. ಕೇದಾರ್ನಾಥ್ ಪೈದಲ್ ಮಾರ್ಗ್ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನೋಡಿ ಟ್ರೆಕ್ಕಿಂಗ್. ನಿಮ್ಮ ಮುಂಚೆನೂ ಹೋಗುವಾಗ ತೋರಿಸಿದ್ದೆ. ಸೊ ಇವಾಗ ನಾವು ಸೋನ್ಪ್ರಾಯ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ ಹೋಗೋಣ. ವೀಕ್ಷಕರೇ ನಾವು ಇವಾಗ ಸೋನ್ಪ್ರಾಯ್ ಹೋಗೋಕ್ಕೆ ಗೌರಿಕುಂಡ್ ಜೀಪ್ ಲೊಕೇಶನ್ ಹತ್ರ ಬಂದಿದ್ದೀವಿ. ನಾವು ಇವಾಗ ಎಲ್ಲೂ ರೆಸ್ಟ್ ಮಾಡ್ತಾಯಿಲ್ಲ ವೀಕ್ಷಕರೇ. ಡೈರೆಕ್ಟ್ ನಾವು ಬದ್ರಿನಾಥ ಅರ್ಲಿ ಮಾರ್ನಿಂಗ್ ಬಸ್ ಇದೆ ಅಂತ ಡೈರೆಕ್ಟ್ ಬಸ್ಸಲ್ಲೇ ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು ಅಂತ ಇದ್ದೀವಿ. ಸೊ ಬನ್ನಿ ವೀಕ್ಷಕರೇ ಬಸ್ ಕಡೆ ಹೋಗೋಣ, ಹೇಗಿದೆ ವ್ಯವಸ್ಥೆ ನಾನು ತೋರಿಸ್ತೀನಿ. ವೀಕ್ಷಕರೇ ನಾವು ಫೈನಲಿ ಜೀಬಿಂದ ಇಳಿದ್ವಿ. ಇವಾಗ ಸೋನ್ಪ್ರಾಯ್ ಕಡೆ ಹೋಗ್ತಾ ಇದ್ದೀವಿ. ಈ ಬ್ರಿಡ್ಜ್ನ ನೋಡಿರ್ಬೋದು ಬರುವಾಗ ನೋಡಿ, ಬೆಳ್ಳಂಬೆಳಿಗ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೀಕ್ಷಕರೇ. ಸೊ ಬರುವಾಗೂ 50 ರೂಪಾಯಿ ತೊಗೊಂಡ್ರು ಪರ್ ಪರ್ಸನ್ಗೆ. ಜಾಸ್ತಿ ಏನು ರಶ್ ಇರಲಿಲ್ಲ. ಸೊ ನಾನು ಒಬ್ಬ ಇದ್ದೆ, ಮತ್ತು ಇನ್ನೊಂದು 4-5 ಜನ ಬೇರೆಯವರಿದ್ದರು. ಸೊ ಪರ್ ಹೆಡ್ 50 ರೂಪೀಸ್ ತೊಗೊಂಡ್ರು. ಇವಾಗ ನಾವು ನಡ್ಕೊಂಡು ಸೋನ್ಪ್ರಾಯಕ್ಕೆ ಹೋಗಬೇಕು. ಸೋನ್ಪ್ರಾಯದಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಬನ್ನಿ ಹೋಗೋಣ. ವೀಕ್ಷಕರೇ ಫೈನಲಿ ಕೇದಾರ್ನಾಥ್ ಬಾಬಾನ ದರ್ಶನ ಮಾಡಿಕೊಂಡು ನಾವು ಇವಾಗ ಬದ್ರಿನಾಥ್ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು ಬೆಳಿಗ್ಗೆ 6 ಗಂಟೆ ಆಗ್ತಾಯಿದೆ. ಸೊ ಸೋನ್ಪ್ರಾಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ನಾವು ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಎಷ್ಟು ಗಂಟೆ ಬಸ್ ಇದೆ ಅಂತ ಫಸ್ಟ್ ಬಸ್ಗೆ ಕೊಂಡು ನಾವು ಹೋಗಬೇಕು. ಸೊ ಫುಲ್ ನೈಟ್ ಟ್ರೆಕ್ಕಿಂಗ್ ಮಾಡ್ಕೊತ ಕೆಳಗಡೆ ಬಂದ್ವಿ. ಸೊ ಇವಾಗ ಡೈರೆಕ್ಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಬಸ್ಸಲ್ಲೇ ರೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ವೀಕ್ಷಕರೇ. ವೀಕ್ಷಕರೇ ಹೋಗುವಾಗ ತೋರಿಸಿದ್ದೆಲ್ಲ, ನೀವೇನಾದರೂ ಓನ್ ವೆಹಿಕಲಲ್ಲಿ ಬಂದರೆ ಇಲ್ಲೇ ಪಾರ್ಕಿಂಗ್ ಮಾಡಬೇಕು ಸೋನ್ಪ್ರಾಯದಲ್ಲಿ ಅಂತ ಇದೆ ನೋಡಿ. ಇನ್ನೊಂದು ವೀಕ್ಷಕರೇ ಆ ಕ್ಯೂ ಇಲ್ಲಿವರೆಗೆ ಇದೆ. ಯಾವುದಪ್ಪ ಅಂದರೆ ಏನು ರಿಜಿಸ್ಟ್ರೇಷನ್ ಮಾಡಿರ್ತೀವಲ್ಲ ಅದು ಸ್ಕ್ಯಾನಿಂಗ್ ಮಾಡಿಕೊಂಡು ಬಿಡ್ತಾರೆ ಅಂದಿದ್ದೀನಲ್ಲ, ಆ ಕ್ಯೂ ಇಲ್ಲಿವರೆಗೆ ಇದೆ ನೋಡಿ ವೀಕ್ಷಕರೇ. ತುಂಬ ಉದ್ದ ಇದೆ ವೀಕ್ಷಕರೇ. ನಾವು ಹಂಗೆ ಹೋಗ್ತಾನೆ ಇದ್ದೀವಿ, ಲೈನು ಹಂಗೆ ಬರ್ತಾನೆ ಇದೆ ಹಿಂದೆ. ತುಂಬ ಉದ್ದ ಇದೆ ವೀಕ್ಷಕರೇ ಲೈನು. ವೀಕ್ಷಕರೇ ಫೈನಲಿ ಸೋನ್ಪ್ರಾಯ್ ಪ್ರೈವೇಟ್ ಬಸ್ ಸ್ಟಾಪ್ ಹತ್ರ ಬಂದ್ವಿ. ನಿಮಗೆ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ನೆಕ್ಸ್ಟ್ ನಮ್ಮ ಜರ್ನಿ ಬದ್ರಿನಾಥ್ ಧಾಮ್ಗೆ. ಸೊ ವೀಕ್ಷಕರೇ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಿಗೋಣ ಮುಂದಿನ ಹೊಸ ಒಂದು ವಿಡಿಯೋದಲ್ಲಿ ವೀಕ್ಷಕರೇ.